ರಾಗ ಲಲಿತ. ಭುಜಶ್ಲೇಷಾನ್ನಿತ್ಯಂ ಪುರದಮಯಿತುಃ ಕಂಟಕವತಿ ತವ ಗ್ರೀವಾಧತ್ತೆ ಮುಖಕಮಲನಾಲಶ್ರಿಯಮಿಯಂ ಸ್ವತಃ ಶ್ವೇತ ಕಾಲಾಗರು ಬಹುಲ ಜಂಬಾಲಮಳಿನ ಮೃಣಾಲೀಲಾ ವಹತಿ ಯದಧೋ ಹಾರಲತಿಕಾ ವಹತಿ ಯದಧೋ ಹಾರಲತಿಕಾ ತವ ಕಂಠಂ ಆವಗಂ ಮುಪ್ಪೊಳಲ ವೈರಿ ಪರಶಿವನುಳ್ ಆಲಿಂಗನದ ರೋಮಾಂಚನಗೊಂಡು ತವ ವದನ ರಾಜೀವನಾಳದ ಸಿರಿಯಂತೆ ತವ ವದನ ರಾಜೀವನಾಳದ ಸಿರಿಯಂತೆ ಪರಿಶೋಭಿಸುವುದೇಕೆಯನೇ ತವ ಸಹಜ ನೈರ್ಮಲ್ಯ ಕೃಷ್ಣಾಗರು ಸುಗಂಧ ಸುವಿಹಿತದ ಪಂಕದಿಂ ಮಲಿನತರಮಾಗಿರ್ದಾಗ ಛವಿಯುಕ್ತ ಮೌಕ್ತಿಕದ ಕೊರಳಸರಂ ಛವಿಯುಕ್ತ ಮೌಕ್ತಿಕದ ಕೊರಳಸರಂ ಅಬ್ದಲತೆಯ ಚೆಲುವನ ತೀರ್ಪುದು ಅಬ್ಜಲತೆಯ ಚೆಲುವನ ತೀರ್ಪುದು. ಶ್ಲೋಕ 65. ಮಹಾಮಾತೆಯ ಕಂಠದ ಸೌಂದರ್ಯವನ್ನು ಆಚಾರ್ಯರು ಇಲ್ಲಿ ವರ್ಣಿಸಿದ್ದಾರೆ. ಅಂಬಾ ತವ ಇಯಂ ಗ್ರೀವ, ನಿನ್ನ ಈ ಕತ್ತು ಪುರದಮಯಿತು, ತ್ರಿಪುರವನ್ನು ನಾಶ ಮಾಡಿದಂತಹ, ಲೋಕ ಕಲ್ಯಾಣಕ್ಕಾಗಿ ತ್ರಿಪುರಾಸುರರನ್ನು ಸಂಹಾರ ಮಾಡಿದಂತಹ ಆ ಭಗವಂತನ ಭುಜಾಶ್ಲೇಷಾನ್ ನಿತ್ಯಂ ಭುಜಾಶ್ಲೇಷಾತ್, ಅಂತಹ ಭಗವಂತನನ್ನು ನಿತ್ಯವೂ ತನ್ನ ಬಾಹುಗಳಿಂದ ಆಲಿಂಗನ ಮಾಡಿಕೊಳ್ಳುವ ಕಾರಣದಿಂದ ಕಂಟಕವತಿ ರೋಮಾಂಚನ ಉಳ್ಳದ್ದಾಗಿ ಮುಖಕಮಲ ನಾಲಶ್ರಿಯಂ ಧತ್ತೆ, ಕಮಲದ ದಂಟಿನ ಶ್ರಿಯಂ ಸೊಬಗನ್ನು ಧತ್ತೆ ಧರಿಸತ್ತೆ. ಅಂದರೆ ಭಗವತಿ ನಿತ್ಯವಾಗಿಯೂ ಆ ಪರಮೇಶ್ವರನನ್ನು ಆಲಿಂಗನ ಮಾಡಿಕೊಳ್ಳುವ ಕಾರಣದಿಂದಾಗಿ ರೋಮಾಂಚನ ಉಂಟಾಗಿ ಆ ದೇವಿಯ ನೀಳವಾದಂತಹ ಕತ್ತು ಕಮಲದ ನಾಳದ ಸೌಂದರ್ಯವನ್ನು ಧರಿಸುತ್ತೆ. ಕಮಲದ ನಾಳದಲ್ಲಿಯೂ ಕೆಲವು
ಭಾಗ ಮುಳ್ಳಿನ ಹಾಗೆ ಇರುತ್ತೆ, ಅದರ ಸೌಂದರ್ಯವನ್ನು ಇದು ಧರಿಸುತ್ತೆ. ಯತ್ ಅಧಃ ಸ್ವತಶ್ವೇತ ಕಾಲಾಗರು ಬಹುಲ ಜಂಬಾಲ ಮಲಿನ. ಯಾವ ಕಾರಣದಿಂದಾಗಿ ಅಧಃ ಅದರ ಕೆಳಭಾಗದಲ್ಲಿ ಇರುವಂತಹ ಸ್ವತಶ್ವೇತ ಸಹಜವಾಗಿ ಬಿಳುಪಾದ ಬಣ್ಣವನ್ನು ಉಳ್ಳಂತಹ ಕಾಲಾಗರು ಬಹುಲ ಜಂಬಾಲ ಮಲಿನ. ಕೃಷ್ಣ ಅಗರು ಕಪ್ಪಾದ ಅಗರು ಮತ್ತು ಸುಗಂಧ ದ್ರವ್ಯಗಳಿಂದ ಮಲಿನವಾದಂತಹ ಮಾಸಲು ಬಣ್ಣವನ್ನು ಹೊಂದಿದಂತಹ ಹಾರಲತಿಕ ಹಾರದ ಮುತ್ತಿನ ಮಣಿಗಳು ಮೃಣಾಲಿ ಲಾಲಿತ್ಯಂ ವಹತಿ. ಮೃಣಾಲಿ ಅಂತಂದರೆ ತಾವರೆ ದಂಟು, ಅದರ ಲಾಲಿತ್ಯವನ್ನು ಅದರ ಸೊಬಗನ್ನು ವಹತಿ ಹೊಂದತ್ತೆ ಅಂತನ್ನೋದು ಈ ಶ್ಲೋಕದ ತಾತ್ಪರ್ಯ. ಇದರ ಒಟ್ಟು ಭಾವ ಏನು ಅಂತಂದರೆ, ಜಗಜ್ಜನನಿ ಶಕ್ತಿರೂಪಿಣಿ ನಿತ್ಯವೂ ಅಸ್ತಿತ್ವ ಸ್ವರೂಪನಾದಂತಹ ಸಮಷ್ಟಿ ಸತ್ತಾ ಆದಂತಹ ಪರಮೇಶ್ವರನನ್ನು ಆಲಿಂಗಿಸಿಕೊಂಡಿರ್ತಾಳೆ. ಅಂದರೆ ಸತ್ಯಗೂ ಶಕ್ತಿಗೂ ಯಾವಾಗಲೂ ವಿರಹವಿಲ್ಲ. ಹಾಗೊಂದು ವೇಳೆ ವಿರಹವಾಗಿಬಿಟ್ರೆ ಈ ಜಗತ್ತಿರೋದೇ ಇಲ್ಲ, ನಿತ್ಯವೂ ಆಲಿಂಗನ ಮಾಡಿಕೊಳ್ಳುತ್ತಾರೆ. ಹಾಗೆ ಭಗವತಿ ಆಲಿಂಗನ ಮಾಡಿಕೊಂಡೋದ್ರಿಂದ ರೋಮಾಂಚನ ಉಂಟಾಗಿ ಜಗದಂಬಿಕೆಯ ಕತ್ತು ಕಮಲದ ದಂಟಿನಂತೆ ಕಾಣಿಸ್ತಾ ಇದೆ. ಹಾಗಿರೋಣ ಮುತ್ತಿನ ಮಾಲೆಯನ್ನು ಧರಿಸಿದ್ದಾಳೆ. ಮುತ್ತಿನ ಮಾಲೆ ಬಿಳುಪಾಗಿದೆ, ಕಮಲದ ದಂಟು ಸ್ವಲ್ಪ ಕಪ್ಪಾದ ಬಣ್ಣವನ್ನು ಹೊಂದಿರುತ್ತೆ. ಮುತ್ತಿನ ಮಾಲೆ ಬಿಳುಪಾಗ್ಬಿಡುತ್ತಲ್ಲ ಅಂಥೇಳಿ ಆ ಮುತ್ತಿನ ಮಾಲೆ ಏನಾಗ್ಬಿಡ್ತು ಅಂತಂದರೆ, ಪರಮೇಶ್ವರ ಎದೆ ಭಾಗದಲ್ಲಿ ಲೇಪಿಸಿಕೊಂಡಂತಹ ಕಾಲಾಗರುವಿನ ಬಣ್ಣವನ್ನು ಪಡೆದು ಅದರ ಕೆಸರನ್ನು ಪಡೆದು ಬಿಳುಪಾದಂತಹ ಮುತ್ತು ಕೂಡ ಅದೂ ಸ್ವಲ್ಪ ಕಪ್ಪಾಗಿ ತಾವರೆ ದಂಟಿನ ಬಣ್ಣಕ್ಕೆ ಮಾರ್ಪಾಟಾಯಿತು ಅಂತ. ಅಂದರೆ ಜಗದಂಬಿಕೆಯ ಕೊರಳು ತಾವರೆ ದಂಟಿನಂತಾಯಿತು, ಅದಕ್ಕೆ ಸರಿಯಾಗುವ ಹಾಗೆ ನಾನೂ ರೂಪಾಂತರ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಹಾಗೆ ಆ ಮುತ್ತು ಕೂಡ ಸ್ವಲ್ಪ ಮಲಿನವಾಗಿ ಮಾಸಲು ಬಣ್ಣವನ್ನು ಪಡೆದು ಅದು ತಾವರೆಯ ದಂಟಿನಂತೆಯೇ ಮಾರ್ಪಾಟಾಯಿತು ಅಂತ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದೇನು ಅಂತಂದರೆ, ಯಾವಾಗಲೂ ದೇವಿ ಶಕ್ತಿ ಸತ್ತಾಶಕ್ತಿಯನ್ನು ಅನುಕರಣೆ ಮಾಡ್ತಾ ಇರುತ್ತೆ. ಅದು ಹೇಗಿರುತ್ತೋ ಇದು ಹಾಗಿರುತ್ತೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಪರಮೇಶ್ವರ ಕಾಲಾಗರುವನ್ನು ಲೇಪಿಸ್ಕೊಂಡಿದ್ನೆ, ವೈರಾಗ್ಯ ಚಕ್ರವರ್ತಿ ಸುಗಂಧ ದ್ರವ್ಯವನ್ನೆಲ್ಲ ಲೇಪನ ಮಾಡಿಕೊಂಡಿದ್ನೆ ಅಂತಂದರೆ ಹೌದು. ಅದಕ್ಕೆ ಕಾರಣ ಏನು ಅಂತಂದರೆ, ತನ್ನ ಮೂರನೇ ಕಣ್ಣಿನ ಬಿಸಿ ಆಲಿಂಗನ ಮಾಡಿಕೊಂಡಾಗ ಜಗದಂಬಿಕೆಗೆ ತಾಗಿಬಿಡುತ್ತೆ. ಜಗಜ್ಜನನಿಗೆ ಅದರಿಂದ ತೊಂದರೆ ಉಂಟಾಗತ್ತೆ ಅಂತ ಹೇಳಿಬಿಟ್ಟು ಅವಳ ದೇಹ ತಂಪಾಗಿರಲಿ ಅನ್ನೋ ಉದ್ದೇಶದಿಂದ ಭಗವಂತ ಈ ತಂಪನ್ನು ಉಂಟು ಮಾಡುವಂತಹ, ಶೀತವನ್ನು ಉಂಟು ಮಾಡುವಂತಹ ಕಾಲಾಗರುವೆ ಮುಂತಾದಂತಹ ವಿಶೇಷ ದ್ರವ್ಯಗಳನ್ನು ಲೇಪನ ಮಾಡಿಕೊಂಡಿದ್ದ ಅಂಥೇಳಿ ಇದರ ಒಟ್ಟು ಭಾವಾರ್ಥ.